ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಮಾರ್ಚ್ 3 ವಿಶೇಷವಾದ ದಿನ. ಯಾಕಂದರೆ ಹ್ಯಾಪಿ ಬರ್ತ್ಡೇ ಟು ಕನ್ನಡ ಫಿಲಮ್ ಇಂಡಸ್ಟ್ರಿ. ಕನ್ನಡ ಚಿತ್ರರಂಗಕ್ಕೆ ಹುಟ್ಟುಹಬ್ಬದ ದಿನ ಮಾರ್ಚ್ 3, 1934. ಕನ್ನಡದ ಪ್ರಪ್ರಥಮ ಚಿತ್ರ ವಾಕ್ ಚಿತ್ರ ಸತಿ ಸುಲೋಚನಾ ಬಿಡುಗಡೆಯಾದ ದಿನ. ಬೆಂಗಳೂರಿನ KR ಮಾರ್ಕೆಟ್ ಬಳಿಯ ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ ಈ ಚಿತ್ರ ಬಿಡುಗಡೆಯಾಗಿತ್ತು. ಸುಮಾರು 8 ವಾರಗಳ ಕಾಲ ಯಶಸ್ವಿ ಪ್ರದರ್ಶನವನ್ನು ಕೂಡ ಕಂಡಿತ್ತು. ಈ ಚಿತ್ರದ ನಿರ್ದೇಶಕರು YB ರೆಡ್ಡಿ, ನಮ್ಮ ಪಂಚಭಾಷಾ ನಟಿ ಲಕ್ಷ್ಮಿಯವರ ತಂದೆ. ಮತ್ತು ಈ ಚಿತ್ರ ವಾಲ್ಮೀಕಿ ರಾಮಾಯಣ ಆಧಾರಿತ ಕಥೆ ಚಿತ್ರವಾಗಿದ್ದು ಸುಮಾರು 173 ನಿಮಿಷ ಈ ಚಿತ್ರದ ಅವಧಿಯಾಗಿದೆ. ಈ ಚಿತ್ರದ ನಾಯಕ ನಟನಾಗಿ ಸುಬ್ಬಯ್ಯ ನಾಯ್ಡು, ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟ ಲೋಕೇಶ್ ಅವರ ತಂದೆ, ನಟಿಯಾಗಿ ತ್ರಿಪುರಾಂಬ ಮತ್ತು R. ನಾಗೇಂದ್ರ ರಾವ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಸುಮಾರು 16 ಹಾಡುಗಳಿತ್ತು. 40,000 ಬಜೆಟ್ನಲ್ಲಿ ಈ ಚಿತ್ರ ತಯಾರಾಗಿತ್ತು. ಇದುವರೆಗೂ ಕನ್ನಡ ಚಿತ್ರರಂಗದ ಪ್ರಪ್ರಥಮ ಚಿತ್ರ ಎಂಬ ದಾಖಲೆಯನ್ನು ಇದು ಮಾಡಿದೆ. 1934 ಮಾರ್ಚ್ 3 ಕನ್ನಡ ಇಂಡಸ್ಟ್ರಿಗೆ ಬರ್ತ್ಡೇ ಅಂತ ಕೂಡ ಹೇಳ್ಬೋದು, ಹುಟ್ಟುಹಬ್ಬದ ದಿನ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ 16 ಹಾಡುಗಳನ್ನು ಒಳಗೊಂಡಂಥ ಸತಿ ಸುಲೋಚನಾ ಕನ್ನಡದ ಪ್ರಪ್ರಥಮ ಚಿತ್ರ, ದ ಫಸ್ಟ್ ಫಿಲಮ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತಲೂ ಕೂಡ ಕರಿಬೋದು. ಮತ್ತು 92 ವರ್ಷ ಆಗಿದೆ ಕನ್ನಡ ಇಂಡಸ್ಟ್ರಿ ಹುಟ್ಟಿ, 92 ವರ್ಷ ಆಗಿದೆ. ಹಾಗಾಗಿ ಮಾರ್ಚ್ 3 ಕನ್ನಡ ಇಂಡಸ್ಟ್ರಿಯ ಬರ್ತ್ಡೇ ಅಂತ ಹೇಳ್ತಾ, ಹ್ಯಾಪಿ ಬರ್ತ್ಡೇ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.